ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಲಿಂದ ಒಂದು ಮಾತು ಕೇಳ್ತಾನೆ ಇದ್ವಿ. ರೋಸ್ ಹೋಗುವಷ್ಟು ಬೇಸರ ಕೂಡ ಆಗಿತ್ತು ಎಲ್ಲರಿಗೂ. ಎಸ್, ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಪತನವಾಗುತ್ತಾ ಅನ್ನುವ ಪ್ರಶ್ನೆ ಈಗ ಮತ್ತೆ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಅತೃಪ್ತ ಶಾಸಕರು ಬಿಜೆಪಿನಾದ್ರೂ ಜಾಯ್ನ್ ಆಗ್ಬಿಡ್ತಾರಾ? BS ಯಡಿಯೂರಪ್ಪ ಮಾತಿನ ಮರ್ಮ ಏನು? ಮೈತ್ರಿ ಸರ್ಕಾರದಲ್ಲಿ 20ಕ್ಕೂ ಹೆಚ್ಚು ಶಾಸಕರಿಗೆ ಅಸಮಾಧಾನವಿದೆ. ಲೋಕಸಭೆ ಚುನಾವಣೆ ಆಗ್ಲಿ, ಬೇರೇನು ಹೇಳೋಕೆ ಇಚ್ಛಿಸಲ್ಲ. ಬೆಂಗಳೂರಿನಲ್ಲಿ BS ಯಡಿಯೂರಪ್ಪ ಮತ್ತೆ ಹೊಸ ಬಾಂಬ್ನ ಸೃಷ್ಟಿ ಮಾಡಿದ್ದಾರೆ. ಹೊಸ ಬಾಂಬ್ ಯಾವ ರೀತಿ ಸ್ಫೋಟ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಂದ್ರೆ ಮೋಸ್ಟ್ಲಿ ಲೋಕಸಭಾ ಚುನಾವಣೆ ಮುಗಿಲಿ ಅಂತ ಈ ನಾಯಕರು ಹೇಳೋ ಮಾತುಗಳನ್ನ ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಮತದಾರ 5 ವರ್ಷಗಳ ಕಾಲ ನಮಗೆ ಸುಭದ್ರ ಸರ್ಕಾರದ ಜೊತೆಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಜೀವನ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಆಡಳಿತ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಆಯ್ಕೆ ಮಾಡಿರ್ತಾರೆ. ಆದರೆ ಅತಂತ್ರ ಫಲಿತಾಂಶ ಬಂದ ಕಾರಣಕ್ಕೋ ಅಥವಾ ಇಲ್ಲಿರುವಂಥ ವೈಫಲ್ಯಗಳೋ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ಮಾತಿದೆಯಲ್ಲ, 24 ಗಂಟೆಯಲ್ಲಿ ಸರ್ಕಾರ ಪತನ ಆಗುತ್ತೆ, ಒಂದು ವಾರದಲ್ಲಿ ಪತನ ಆಗುತ್ತೆ, 15 ದಿವಸದಲ್ಲಿ ಪತನ ಆಗುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಹೀಗೆ ಮುಹೂರ್ತಗಳನ್ನು ಫಿಕ್ಸ್ ಮಾಡಿಕೊಂಡು ಬರ್ತಾ ಇರುವಂಥ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ ಮತ್ತೊಂದು ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ? ಲೋಕಸಭಾ ಚುನಾವಣೆ ಈಗ ದೊಡ್ಡ ಅಸ್ತ್ರನ ಬ್ರಹ್ಮಾಸ್ತ್ರವಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಈ ಮುಂಚೆಯಿಂದಲೂ ಕೂಡ ಇಂತಹ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಆದರೂ ಆಡಳಿತ ಸರ್ಕಾರದ ಮೈತ್ರಿ ಪಕ್ಷಗಳು ಬಿಜೆಪಿಗೆ ಬೇರೆ ಏನು ಕೆಲಸ ಇಲ್ಲ, ಸುಳ್ಳು ಹೇಳೋದಷ್ಟೇ ಕೆಲಸ ಅನ್ನೋ ಆರೋಪವನ್ನು ಮಾಡ್ತಾ ಇದ್ವು. ಆದರೆ ಆ ಆರೋಪ ಸತ್ಯ ಆಗುತ್ತಾ ಸುಳ್ಳಾಗುತ್ತಾ ಅನ್ನುವ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ವು ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು. One thing is very clear, my dear friend. More than 20 Congress MLAs opposing Kumaraswamy, and they are not ready to accept Kumaraswamy as Chief Minister of Karnataka. You people know everything about the details. Other thing, let us wait up to Lok Sabha election results. Afterwards, I will come back to you. One thing is very clear, my dear friend. More than 20 Congress MLAs opposing Kumaraswamy, and they are not ready to accept Kumaraswamy as Chief Minister of Karnataka. You people know everything about the details. Other thing, let us wait up to Lok Sabha election results. Afterwards, I will come back to you. One thing is very clear, my dear friend. More than 20 Congress MLAs opposing Kumaraswamy, and they are not ready to accept. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ನಮಗೆ ಈ ವಿಚಾರ ಕೇಳಿ ತುಂಬಾ ಕಿವಿ ರೋಸ್ ಹೋಗಿದೆ, ಅದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಆದರೂ ಇದನ್ನು ಕೇಳಬೇಕಾ? ಇದೇನಾದರೂ ಮತ್ತೆ ಸತ್ಯ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಅಂತಹ ಕುತೂಹಲಕ್ಕೆ ಕಾರಣವಾಗುವಂಥ ಅಂಶ ಆದರೂ ಏನು? ಯಡಿಯೂರಪ್ಪ ಅವರ ಈ ಮಾತಿನ ಮರ್ಮ ಆದರೂ ಏನು? ಪವನ್, ರಾಘವ್ ಸೂರ್ಯ, ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ನೀವು 22 ಸ್ಥಾನನರು, ಕನಿಷ್ಠ ಒಂದು 20 ಸ್ಥಾನರು ಗೆಲ್ಲಿಸ್ಕೊಡಿ, ಮುಂದೆ ಯಡಿಯೂರಪ್ಪನವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ನಾನು ಬರ್ತೀನಿ ಅನ್ನುವಂತ ಮಾತನ್ನ ಅಮಿತ್ ಶಾ ಅವರೇ ಹೇಳಿದ್ರಂತೆ. ಸೊ ಅದಾದ ನಂತರ ಯಡಿಯೂರಪ್ಪನವರು ಕೂಡ ಒಂದ್ ಮಾತನ್ನ ಹೇಳಿದ್ರು, 22 ಸೀಟ್ ಗೆದ್ದ ನಂತರ ಈ ಸರ್ಕಾರ ಇರೋದಿಲ್ಲ ರಾಜ್ಯದಲ್ಲಿ, ನಾವು 22 ಸೀಟ್ ಗೆಲ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಕುತೂಹಲಗಳಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಮೇಲೆ ಸದ್ಯಕ್ಕೆ ಗಮನ ಕೊಡಿ ಅನ್ನೋ ನಿಟ್ಟಿನಲ್ಲಿ ವರಿಷ್ಠರ ಸೂಚನೆಯನ್ನ ಪಾಲಿಸಿ ಈಗ ಸದ್ಯಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರುವಂತ ಯಡಿಯೂರಪ್ಪನವರು ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತೆ ಕಾಂಗ್ರೆಸ್ನ ರೆಬೆಲ್ಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ಅಸ್ತಿತ್ವವನ್ನ ಮತ್ತೆ ಅಲ್ಲಾಡಿಸುವಂತ ಸಾಧ್ಯತೆಗಳಿದೆಯಾ? ಸೊ ಈ ರೀತಿಯ ಒಂದು ಚರ್ಚೆಗಳು ಆರಂಭ ಆಗಿದೆ. ಯಾವುದನ್ನೂ ಕೂಡ ಅಲ್ಲಗಳೆಯುವಂತಿಲ್ಲ ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಪವನ್. ಇಲ್ಲಿವರೆಗೂ